ಶ್ರೀರಾಮಕೃಷ್ಣ ವಚನವೇದ ಗೃಹಸ್ಥರಿಗೆ ಬುದ್ಧಿವಾದ ಎಂಬ 4ನೇ ಅಧ್ಯಾಯದ ಮುಂದುವರೆದ ಭಾಗ. ಪರಮಹಂಸರು ಹೇಳುತ್ತಿದ್ದಾರೆ, ಯದುಮಲ್ಲಿಕನ ತೋಟಕ್ಕೆ ಒಮ್ಮೆ ಯತೀಂದ್ರ ಅಂದರೆ ದೊಡ್ಡ ಧನಿಕ ಬಂದಿದ್ದ. ನಾನು ಅಲ್ಲಿ ಕುಳಿತಿದ್ದೆ. ನಾನು ಆತನನ್ನು ಕೇಳಿದೆ, ಮನುಷ್ಯನ ಕರ್ತವ್ಯವೇನು? ಭಗವತ್ ಚಿಂತನೆ ಮಾಡುತ್ತಿರುವುದೇ ನಮ್ಮ ಕರ್ತವ್ಯವಲ್ಲವೇ? ಯತೀಂದ್ರ ಹೇಳಿದ, ನಾವು ಸಂಸಾರಿಗಳು, ನಮಗೆಲ್ಲಿಯ ಮುಕ್ತಿ ದೊರೆತೀತು? ರಾಜ ಯುಧಿಷ್ಠಿರನು ನರಕದರ್ಶನ ಮಾಡಬೇಕಾಗಿ ಬಂತು. ಇದನ್ನು ಕೇಳಿ ಅಧಿಕವಾಗಿಯೇ ನನ್ನಲ್ಲಿ ಕೋಪ ಕೆರಳಿತು. ಛೀಮಾರಿ ಮಾಡಿದೆ. ನೀನು ಎಂಥ ಮನುಷ್ಯ! ಎಲ್ಲವನ್ನು ಬಿಟ್ಟು ಯುಧಿಷ್ಠಿರ ನರಕದರ್ಶನ ಮಾಡಿದ್ದನ್ನು ಮಾತ್ರ ಇಟ್ಟುಕೊಂಡಿದ್ದೆಯಲ್ಲ. ಆತನ ಸತ್ಯವಚನ, ಕ್ಷಮೆ, ಧೈರ್ಯ, ವಿವೇಕ, ವೈರಾಗ್ಯ, ಭಗವದ್ಭಕ್ತಿ ಇವೊಂದು ನಿನ್ನ ಮನಸ್ಸಿಗೆ ಬರುತ್ತಿಲ್ಲ. ಇನ್ನು ಏನೇನೋ ಹೇಳಬೇಕು ಅಂತ ಇದ್ದೆ. ಅಷ್ಟರಲ್ಲಿ ಹೃದಯ ಬಂದು ನನ್ನ ಬಾಯನ್ನು ಬಿಗಿಯಾಗಿ ಹಿಡಿದುಕೊಂಡ. ಕೆಲವು ನಿಮಿಷಗಳೊಳಗೆ ತನಗೆ ಸ್ವಲ್ಪ ಕೆಲಸವಿದೆ ಎಂದು ಹೇಳಿ ಯತೀಂದ್ರ ಅಲ್ಲಿಂದ ಎದ್ದು ಹೊರಟು ಹೋದ. ಬಹುದಿನಗಳಾದ ಮೇಲೆ ಕ್ಯಾಪ್ಟನ್ನಿನೊಡನೆ ರಾಜ ಸೌರೀಂದ್ರ ಠಾಕೂರನನ್ನು ನೋಡಲು ಹೋಗಿದ್ದೆ. ಆತ ನನ್ನ ಕಣ್ಣಿಗೆ ಬಿದ್ದೊಡನೆಯೇ ಆತನಿಗೆ ಹೇಳಿದೆ, ನಿನ್ನನ್ನು ನಾನು ರಾಜ ಅಂತಲೇನೋ ಕರೆಯುವುದಕ್ಕೆ ಹೋಗುವುದಿಲ್ಲ. ಏಕೆಂದರೆ ಅದು ಸುಳ್ಳು ಮಾತು ಆಡಿದ ಹಾಗೆ ಆಗುತ್ತದೆ. ನನ್ನೊಡನೆ ಸ್ವಲ್ಪ ಹೊತ್ತು ಮಾತುಕತೆಯಾಡಿದ. ಅಷ್ಟರಲ್ಲಿ ಅನೇಕ ಮಂದಿ ಸಾಹೇಬರು ಬಂದು ಹೋಗಲಾರಂಭಿಸಿದರು. ರಾಜಸಿಕ ಮನುಷ್ಯ, ಅನೇಕ ವಿಧದ ಕೆಲಸ ಕಾರ್ಯಗಳಿಗೆ ಮನಸ್ಸು ಕೊಡಬೇಕಾಗಿದೆ. ಆತನ ಅಣ್ಣ ಯತೀಂದ್ರನಿಗೆ ಹೇಳಿ ಕಳುಹಿಸಲಾಯಿತು. ಆತ ಉತ್ತರ ಕಳುಹಿಸಿದ. ತನ್ನ ಗಂಟಲು ನೋಯುತ್ತಿರುವುದರಿಂದ ತಾನು ಎಲ್ಲೂ ಹೊರಕ್ಕೆ ಬರುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ. ಒಂದು ದಿನ ನನ್ನ ಆ ಭಗವದವಸ್ಥೆಯಲ್ಲಿ ವರಾಹನಗರದ ಗಂಗಾಘಟ್ಟಕ್ಕೆ ಹೋಗಿದ್ದೆ. ಅಲ್ಲಿ ಜಯಮುಖೋಪಾಧ್ಯಾಯ ನನ್ನ ಕಣ್ಣಿಗೆ ಬಿದ್ದ. ಜಪ ಮಾಡುತ್ತಾ ಕುಳಿತಿದ್ದಾನೆ, ಆದರೆ ಅನ್ಯಮನಸ್ಕನಾಗಿ. ಆಗ ಆತನ ಹತ್ತಿರಕ್ಕೆ ಹೋಗಿ ಕೆನ್ನಿಗೆ 2 ಅಪ್ಪಳಿಸಿದೆ. ಒಮ್ಮೆ ರಾಣಿ ರಾಸಮಣಿ ಕೆಲವು ದಿನಗಳ ಮಟ್ಟಿಗೆ ಕಾಳಿ ದೇವಾಲಯದಲ್ಲಿರುವ ತನ್ನ ಕುಟೀರದಲ್ಲಿ ಇಳಿದುಕೊಂಡಿದ್ದಳು. ದಿನವೂ ಪೂಜೆ ಸಮಯದಲ್ಲಿ ಕಾಳಿ ದೇವಾಲಯಕ್ಕೆ ಬಂದು ನನ್ನನ್ನು 1-2 ಹಾಡು ಹೇಳುವಂತೆ ಕೇಳಿಕೊಳ್ಳುತ್ತಿದ್ದಳು. ಒಂದು ದಿನ ಎಂದಿನಂತೆ ಆಕೆ ಬಂದಿದ್ದಾಳೆ. ನಾನು ಅವಳೆದುರಿಗೆ ಹಾಡುತ್ತಾ ಇದ್ದೇನೆ. ನೋಡುತ್ತೇನೆ, ಅವಳು ಅನ್ಯ ಮನಸ್ಕಳಾಗಿ ಪೂಜೆಗೆ ಹೂವು ಅಣಿ ಮಾಡುತ್ತಿದ್ದಾಳೆ. ಒಡನೆಯ 2 ಕೊಟ್ಟೆ ಕೆನ್ನೆಗೆ. ಆಗ ಆಕೆ ದಡಬಡನೆ ಕೈ ಜೋಡಿಸಿ ಕುಳಿತುಕೊಂಡಳು. ನನ್ನ ಮನಸ್ಸಿನ ಈ ಅವಸ್ಥೆಯನ್ನು ನೋಡಿ ಹೆದರಿ ಹಲದಾರಿಗೆ ಹೇಳಿದೆ, ನನಗೇನು ಸ್ವಭಾವ ಬಂದುಬಿಟ್ಟಿದೆ ನೋಡು, ನಾನು ಇದರಿಂದ ಹೇಗೆ ಪಾರಾಗಲಿ? ಬಳಿಕ ಭಗವತಿಗೆ ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಆ ಸ್ವಭಾವ ನನ್ನನ್ನು ಬಿಟ್ಟು ತೊಲಗಿತು. ಆ ಅವಸ್ಥೆಯಲ್ಲಿ ಭಗವದ್ ವಿಷಯ ಹೊರತು ಬೇರೆ ಏನು ರುಚಿಸದು. ಪ್ರಾಪಂಚಿಕ ಮಾತುಕತೆ ಕಿವಿಗೆ ಬಿತ್ತು ಎಂದರೆ ಒಂದು ಕಡೆ ಕುಳಿತು ಅಳುತ್ತಿದ್ದೆ. ಮಥುರ ಬಾಬು ನನ್ನನ್ನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋದಾಗ ನಾವು ಕಾಶಿಯಲ್ಲಿ ಕೆಲವು ದಿನಗಳನ್ನು ರಾಜಬಾಬುವಿನ ಮನೆಯಲ್ಲಿ ಕಳೆದೆವು. ಒಂದು ದಿನ ನಾನು ಮಥುರ ಬಾಬು ರಾಜಬಾಬುಗಳೊಡನೆ ಬೈಠಕ್ಖಾನೆಯಲ್ಲಿ ಕುಳಿತುಕೊಂಡಿದ್ದೆ. ಶುರು ಮಾಡಿದರೂ ಪ್ರಾಪಂಚಿಕ ಮಾತುಕತೆಗಳನ್ನು. ಎಷ್ಟು ಹಣ ನಷ್ಟವಾಯಿತು, ಹೀಗಾಯಿತು, ಹಾಗಾಯಿತು, ಇನ್ನು ಏನೇನೋ. ನಾನು ಅಳಲು ಶುರು ಮಾಡಿದೆ. ಹೇಳಿದೆ ಭಗವತಿಗೆ, ತಾಯೇ, ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀಯೇ ನನ್ನನ್ನು? ರಾಸಮಣಿಯ ದೇವಾಲಯದಲ್ಲಿ ಆನಂದದಿಂದ ಇದ್ದೇನಲ್ಲ. ತೀರ್ಥಯಾತ್ರೆಗೆ ಬಂದು ಅದೇ ಕಾಮಕಾಂಚನಗಳ ಮಾತು ಕೇಳಬೇಕಾಗಿದೆಯಲ್ಲ. ಆದರೆ ದಕ್ಷಿಣೇಶ್ವರದಲ್ಲಿ ಇವುಗಳಿಂದ ತಪ್ಪಿಸಿಕೊಳ್ಳಬಹುದಾಗಿತ್ತು. ಪರಮಹಂಸರು ಭಕ್ತರೆಲ್ಲರಿಗೂ, ವಿಶೇಷತಃ ನರೇಂದ್ರನಿಗೆ ವಿಶ್ರಮಿಸಿಕೊಳ್ಳುವಂತೆ ಹೇಳಿ ತಾವು ಚಿಕ್ಕ ಮಂಚದ ಮೇಲೆ ಮಲಗಿ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಜೈ ರಾಮಕೃಷ್ಣ.